ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಗೆ ಸಂಬಂಧಿಸಿದಂಥ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆ ಎದುರುಗಡೆ ಇರುವಂತಹ ಕುಡಿಯೋ ನೀರಿನ ಬಾವಿ. ಇದು ಮನೆಯ ಮುಂದೆ ನೆಟ್ಟಿರುವಂಥ ಅಡಿಕೆ ತೋಟ. ಇದು ಇನ್ನೂ 3 ವರ್ಷ ಆಗಿದೆ ಅಷ್ಟೇ ಅಡಿಕೆ ಗಿಡಕ್ಕೆ. ಈ ಅಡಿಕೆ ಗಿಡಗಳಿಗೆ ಡ್ರಿಪ್ ಮುಖಾಂತರವಾಗಿ ನಾವು ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡಿದ್ದೀವಿ. ಇದು ನಮ್ಮ ಮನೆಯ ಮುಂಭಾಗ. ತುಂಬಾ ನೋಡಲಿಕ್ಕೆ ಚೆಂದ ಇದೆ. ನಾವೆಲ್ಲೇ ಇದ್ರೂ ಕೂಡ ಇಲ್ಲಿ ನೆನಪಾಗ್ತಾ ಇರುತ್ತೆ. ಯಾರು ಎಲ್ಲೇ ಇದ್ರೂ ಕೂಡ ತಮ್ಮ ಸ್ವಂತ ಮನೆ ನೆನಪಾಗ್ತಾ ಇರುತ್ತೆ. ಇದು ನಮ್ಮನೆ ತುಳಸಿ ಕಟ್ಟೆ. ಇದು ನಮ್ಮ ಬೆಸ್ಟಿ ಮುನ್ನಾಬಾಯಿ. ಇದು ನಮ್ಮನೆ ಜಗ್ಲಿ. ಸಿಟಿ ಸೈಡೆಲ್ಲ ಫ್ರಂಟ್ ಹಾಲು ಅಂತಾರೆ. ಶಾಲೆಗೆಲ್ಲ ರಜೆ ದಿವಸ ಆದ್ದರಿಂದ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದಾರೆ ರಜೆಗೆ. ಎಲ್ಲ ಟಿ ವಿ ನೋಡ್ತಾ ಇದ್ದಾರೆ. ಇದು ನಮ್ಮನೆ ಬಿಲ್ಲಿ. ಇದು ಮಧ್ಯ ಮನೆ. ಊಟದ ಹಾಲಲ್ಲಿ ತಿಂಡಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಇದು ನಮ್ಮ ಅಡಿಗೆ ಮನೆ. ಅಮ್ಮ ಇಲ್ಲಿ ಟೀ ಕಾಸ್ತಾ ಇದ್ದಾರೆ ಇವಾಗ. ಅಡಿಗೆಗೆ ಬೇಕಾದಂಥ ದಿನಸಿಗಳೆಲ್ಲ ಇಲ್ಲಿ ಸೆಲ್ಫಲ್ಲಿ ಇಟ್ಟಿದ್ದಾರೆ. ನಮ್ಮ ತಮಣಿ ಬೆಕ್ಕಿನ ಆಸೆ ಮಾಡ್ತಾ ಇದ್ದಾನೆ. ಹೇಗಿದೆ ಬೆಕ್ಕು? ಬೆಳಿಗ್ಗೆ ತಿಂಡಿಗೆ ಕಡುಬು ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ. ಇವಾಗ ಏನಿದ್ರು ತಿನ್ನೋದೆ. ಇದು ನಮ್ಮನೆ ಹಿತ್ತಲ ಕಡೆ. ಅಮ್ಮ ಏನೋ ನೀರು ತುಂಬ್ತಾ ಇದ್ದಾರೆ ಇವಾಗ. ಇದು ಮಾವಿನ ಗಿಡ. ಈ ಸರಿ ತುಂಬ ಫಸಲು ಬಿಟ್ಟಿದೆ. ಇದು ಪಪ್ಳೆ ಗಿಡ. ತುಂಬ ಕಾಯಿ ಬಿಟ್ಟಿದೆ ಈ ಸರಿ. ತುಂಬ ಟೇಸ್ಟ್ ಕೂಡ ಇದೆ. ಇದು ನಮ್ಮ ಮನೆ ದನದ ಕೊಟ್ಟಿಗೆ. ದನ ಬಿಡೋ ಟೈಮ್ ಆಗಿದೆ. ಬಿಡಬೇಕು ಸ್ವಲ್ಪ ಹೊತ್ತಾದ ಮೇಲೆ. ಇವರು ನಮ್ಮ ಅತ್ತೆ ಮಕ್ಕಳು. ಅಜ್ಜಿ ಮನೆಗೆ ಬಂದಿದ್ದ ಖುಷಿಲಿ ತುಂಬ ಸುತ್ತಾಡ್ತಾ ಇದ್ದಾರೆ ಇವತ್ತು. ಇವನು ಅತ್ತೆ ಮಗಳು ಮಗ ರಿತುಪರ್ಣ ಅಂತ ಹೇಳಿ. ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀವಿ. ಇವಾಗ ನೋಡ್ತಿರುವಂಥ ಜಾಗದಲ್ಲಿ 3 ವರ್ಷದ ಹಿಂದೆ ಗೇರ್ ಗಿಡ ಮತ್ತು ಸಿಲ್ವರ್ ಗಿಡ ನೆಟ್ಟಿದ್ದೀವಿ. ಗೇರ್ ಗಿಡದಲ್ಲಿ ಈ ಸರಿ ಫಸಲು ಬಂದಿದೆ. ಇಲ್ಲಿ ಮೊದಲು ಖಾಲಿ ಜಾಗ ಇತ್ತು. ನಾವು ಚಿಕ್ಕಕ್ಕಿರಬೇಕಾದ್ರೆ ಇಲ್ಲಿ ಆಟ ಆಡ್ತಿದ್ದು ತುಂಬ ಜನ ಹುಡುಗರೆಲ್ಲ. ಗೇರ್ಕಾಯಿ ಆಗೋವಳಿಗೆ ಮಂಗಾಲ ಕಿತ್ಕೊಂಡು ಹೋಗಿದ್ದೇವೆ ಆಲ್ಮೋಸ್ಟು. ಇವಾಗ ನಾವು ನಮ್ಮ ಕುಟುಂಬದ ನಾಗ ದೇವಸ್ಥಾನದ ಹತ್ರ ಇದ್ದೀವಿ. ನಾಗರ ಕಟ್ಟೆ ತುಂಬಾ ಪವರ್ಫುಲ್ ಕೂಡ ಹೌದು. ಇವಾಗ ನಮ್ಮ ತೋಟದ ಕಡೆ ಹೋಗ್ತಾ ಇದ್ದೀವಿ. ನಾವು ತುಂಬ ಚಿಕ್ಕಕ್ಕಿರಬೇಕಾದ್ರೆ ಇಲ್ಲಿ ತೋಟ ಮಾಡಿರುವಂಥ ಜಾಗದಲ್ಲೆಲ್ಲ ತುಂಬ ಗದ್ದೆ ಇತ್ತು. ಭತ್ತ ಬೆಳೀತಾ ಇದ್ರು ಅವಾಗ. ಇವಾಗ ಎಲ್ಲರೂ ಆಲ್ಮೋಸ್ಟ್ ತೋಟ ಮಾಡಿದ್ದಾರೆ. ಇದು ನಮ್ಮನೆ ಕೆರೆ. ತುಂಬ ಮೀನಿದ್ದಾವೆ. ಅವಾಗೆಲ್ಲ ತುಂಬ ಮೀನು ಹಿಡಿಯೋದಂದರೆ ತುಂಬ ಖುಷಿ. ಈ ಕೆರೆಯಲ್ಲಿ ಬೇಸಿಗೆ ಬಂತು ಅಂತ ಹೇಳಿದ್ರೆ ಈಜೋಡು ಕೂಡ ಹೊಡಿತಾ ಇದ್ದಿಲ್ಲಿ. ಇವಾಗ ನೀರಿಗೆ ಹಾರೋದೇ ಇಲ್ಲ, ಮನೇಲಿ ಬೈತಾರೆ. ಹಾಗಾಗಿ ವರ್ಷ ಪೂರ್ತಿ ನೀರಿರುತ್ತೆ ಇಲ್ಲಿ. ಅದೇ ಒಂದು ಖುಷಿ ವಿಚಾರ ಕೂಡ. ಮನೆಗೆ ಬಳೆದೆಲೆ ಕುಯ್ಕೊಂಡು ಹೋಗ್ಬೇಕು ಇವಾಗ. ಹಾಗಾಗಿ ಬಂದಿದೆ. ಇದು ತೋಟದಲ್ಲೇ ಇರುವಂತಹ ಕಾಳುಮೆಣಸಿನ ಬಳ್ಳಿ. ಕಾಫಿ ಗಿಡ ಕೂಡ ನೆಟ್ಟಿದ್ದೀವಿ ತೋಟದಲ್ಲಿ. ಇವಾಗ ತುಂಬ ಬಿಸಿಲು, ಬೇಸಿಗೆ ಆದ್ದರಿಂದ ಹುಲ್ಲು ಕೂಡ ಹಸಿರು ಇಲ್ಲ ಇಲ್ಲಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯ ಆಗ್ತಾ ಇದೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದ.